ಹಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬೆಳಿಗ್ಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಒಳಗಡೆ ನಾನು ಯಾವುದೇ ತರ ಟ್ರೇಡ್ ಮಾಡಲ್ಲ. ನನಗೆ ಕಾಲ್ ಸೈಡ್ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ನಾನು ಅಪ್ ಟು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಅಂದಿದ್ದೆ. ಅದೇ ತರ ನಾನು ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ಜನರೇಟ್ ಆಗ್ತಿದ್ದಾಗನೆ ಇಲ್ಲಿವರೆಗೂ ಒಂದು ಟ್ರೇಡ್ ಮಾಡಿದೆ. ನನ್ನ ಟಾರ್ಗೆಟ್ ಕೂಡ ಹಿಟ್ ಆಯ್ತು. ಬಟ್ ಇಲ್ಲೇ ನನ್ನ ಒಂದು ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅಂದ್ರೆ ಒಂದು ಅರೌಂಡ್ ಒಂದು ಆಪ್ಷನ್ ಅಲ್ಲಿ ಒಂದು ₹7 ಅಷ್ಟೇ ನನಗೆ ಒಂದು ಸ್ಟಾಪ್ ಲಾಸ್ ಆಗಿತ್ತು. ಇಲ್ಲಿಂದ ಇಲ್ಲಿಗೆ ನಾನು ಒಂದು ₹16 ಕ್ಯಾಪ್ಚರ್ ಮಾಡಿದೆ. 5 ಲಾಟ್ ತಗೊಂಡಿದ್ದೆ ನಾನು ನಿಫ್ಟಿಯಲ್ಲಿ. ಅರೌಂಡ್ ಒಂದು ₹2000 ಇವತ್ತು ನನಗೆ ಇದರಲ್ಲಿ ಪ್ರಾಫಿಟ್ ಆಯ್ತು. ಸೊ ನಾನು ಇಲ್ಲಿ ಯಾಕೆ ಟ್ರೇಡ್ ತಗೊಂಡೆ ಅಂದ್ರೆ ನೋಡಿ, ಇಲ್ಲಿ ನನಗೆ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದ್ಮೇಲೂ ಕೂಡ ನನಗೆ ಈ ಎರಡು ಕ್ಯಾಂಡಲ್ ನನಗೆ ಇದ್ರ ಮೇಲೆ ಹೋಲ್ಡ್ ಮಾಡಿದೆ. ಅದಾದ್ಮೇಲೆ ನನಗೆ ನೆಕ್ಸ್ಟ್ ಪ್ರೈಸ್ ಬಂದು ಸ್ಟಾರ್ಟ್ ಆಗಿದ್ದೆ ಇಲ್ಲಿಗೆ. ಸೊ ನನಗಲ್ಲಿ ಕ್ಲಿಯರ್ ಆಯ್ತು, ಅಟ್ ಲೀಸ್ಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ. ನನಗೆ ಇನ್ನ ಒಂದು ಕನ್ಫರ್ಮೇಶನ್ ಏನ್ ಕೊಡ್ತಾ ಇತ್ತು, ನಮ್ಮ ರಿಲಯನ್ಸ್ ಇವತ್ತು ಒಂದು ದೊಡ್ಡ ಟ್ರೆಂಡ್ ತಗೊಂಡಿತ್ತು. ಸೊ ನನಗೆ ನಿಫ್ಟಿ ಇಲ್ಲಿವರೆಗೂ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಬೈ ಚಾನ್ಸ್ ಏನಾದ್ರೂ ಕೆಳಗಡೆ ಬರೋಕೆ ಸ್ಟಾರ್ಟ್ ಮಾಡಿದ್ರೆ ಈ ಲೆವೆಲ್ ನ ಟಚ್ ಮಾಡಿ ಇಲ್ಲಿಂದ ಕೆಳಗಡೆ ಬರ್ಬೋದು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೆ. ಓಕೆನಾ. ಬಟ್ ಅದನ್ನ ನೋಡಿ ನಮಗೆ ಇದನ್ನ ಟಚ್ ಮಾಡಿ ಇಲ್ಲೇ ಸ್ವಲ್ಪ ಆಟ ಆಡಿ ನಮಗೆ ಮಾರ್ಕೆಟ್ ಇವತ್ತು ಇದನ್ನ ಟೆಸ್ಟ್ ಮಾಡಿ ನಮಗೆ ಇದ್ರ ಮೇಲೆ ಇವತ್ತು ಕ್ಲೋಸ್ ಕೊಡ್ತು. ಸೊ ನೋಡಿ ನಮಗೆ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಲೆವೆಲ್ ಇವತ್ತು ಕೂಡ ಸೂಪರ್ ಆಗಿ ವರ್ಕ್ ಆಗಿದೆ ಅಂತ. ಓಕೆನಾ. ನಾನು ಮೇನ್ ಆಗಿ ನಿಮ್ಗೆ ಹೇಳೋದೇನಂದ್ರೆ, ನಮ್ಮ ಒಂದು ಟ್ರೇಡ್ ಪ್ಲಾನ್ ರಾಂಗ್ ಆಗ್ಬಹುದು, ಬಟ್ ಅದು ನಮ್ಮ SR ಲೆವೆಲ್ ಮಾತ್ರ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ನೋಡಿ ಇಲ್ಲಿ ನೀವು ಎಷ್ಟೊತ್ತು ಹೋಲ್ಡ್ ಮಾಡಿದೆ ನಮಗೆ ಇದೇ ಲೆವೆಲ್ ಅಲ್ಲಿ. ನೋಡಿ ಇಲ್ಲಿಂದ ಓಪನ್ ಆಗಿದ್ದು ಈ ಲೆವೆಲ್ ನ ಯಾಕೆ 1 2 3 4 ಟೈಮ್ಸ್ ಇಲ್ಲಿ ಟೆಸ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಹೇಳೋದು ನಮ್ಮ ಈ ಟೂಲ್ ತುಂಬಾ ಪವರ್ಫುಲ್ ಅಂತ. ಹಾಗೆ ನಾನು ನಿಮ್ಗೆ ಅನಾಲಿಸಿಸ್ ಅಲ್ಲಿ ನಾನು ಏನ್ ಹೇಳಿದ್ದೆ, ಒಂದು ಡೌನ್ ಸೈಡ್ ಬರುವಂತ ಚಾನ್ಸಸ್ ಇದೆ ಅಂತ ಅಂದಿದ್ದೆ. ಬಟ್ ಅದು ನಮ್ಮ SR ಲೆವೆಲ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ ನೋಡುವ. ಓಕೆನಾ. ನಾನು ನಿನ್ನೆ ಯಾವುದೇ ರೀತಿ ಎಂಟ್ರಿನ ತಗೊಂಡಿಲ್ಲ. ಸೊ ಯಾವ ತರ ಒಂದು ರಿಯಾಕ್ಟ್ ಮಾಡಿದೆ ಅಂತ ನಾನು ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇವಾಗ ನೀವು ನೋಡ್ತಾ ಇರೋದು ನಿನ್ನೆ ಚಾರ್ಟ್ ಇದು. ಸೊ ನೋಡಿ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಈ ಲೆವೆಲ್ ನ ತುಂಬಾ ಹೊತ್ತು ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ. ಅದಾದ್ಮೇಲೆ ನೋಡಿ ಸಡನ್ ಆಗಿ ಒಂದು ಬ್ರೇಕ್ಔಟ್ ಕೊಟ್ಟು ಎಕ್ಸಾಕ್ಟ್ ಆಗಿ ನಮ್ಮ ಒಂದು ಏನು ರೆಡ್ ಝೋನ್ ನೇ ರೆಸಿಸ್ಟೆನ್ಸ್ ಆಗಿ ತಗೊಂಡು ಟ್ರೇಡ್ ಮಾಡ್ತಾ ಇತ್ತು. ಅದಾದ್ಮೇಲೆ ಮತ್ತೆ ಬ್ರೇಕ್ಔಟ್ ಕೊಟ್ಟು ಓವರ್ ಆಲ್ ಆಗಿ ಇದನ್ನ ಸಪೋರ್ಟ್ ತಗೊಂಡು ನಮಗೆ ಎಂಡ್ ಆಫ್ ದಿ ಡೇ ಇದ್ರ ಮೇಲೆ ನಮಗೆ ಕ್ಲೋಸ್ ಕೊಡ್ತು. ಗ್ಲೋಬಲ್ ಸೆಂಟಿಮೆಂಟ್ ನೋಡಿದ್ರೆ ನನಗೆ ಅಟ್ ಲೀಸ್ಟ್ ಒಂದು ಕರೆಕ್ಷನ್ ಆಗಬಹುದು ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಓಕೆನಾ. ಬಟ್ ಆದ್ರೆ ನೋಡಿ ನಮಗೆ ಸಡನ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ಮಾಡಿ ಮಾರ್ಕೆಟ್ ಮೇಲೆ ಹೋಯ್ತು. ಸೊ ಇಲ್ಲಿ ನಾವು ಒಂದು ಡೌನ್ ಸೈಡ್ ಪ್ಲಾನ್ ಮಾಡಬಹುದಿತ್ತು. ಬಟ್ ಅದ್ರ ನೋಡಿ ಈ ಕ್ಯಾಂಡಲ್ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇದನ್ನ ಟೆಸ್ಟ್ ಮಾಡಿತು. ಅದಾದ್ಮೇಲೆ ನೋಡಿ ಒಂದು ದೊಡ್ಡ ಕ್ಯಾಂಡಲ್ ಬಂತು, ಅಷ್ಟೇ ದೊಡ್ಡ ಕ್ಯಾಂಡಲ್ ಮತ್ತೆ ಮೇಲೆ ಹೋಯ್ತು. ಸೊ ಇದೆಲ್ಲ ನಾನು ಕನ್ಸಿಡರ್ ಮಾಡಿ ಇವತ್ತು ಟ್ರೇಡ್ ತಗೊಳ್ಳೋದು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾನು ನಿನ್ನೆ ಜಸ್ಟ್ ನಾನು ವಾಚ್ ಮಾಡ್ತಾ ಕೂತಿದ್ದೆ. ಓಕೆನಾ. ಬಟ್ ಆದ್ರೆ ನಮ್ಮ SR ಲೆವೆಲ್ ಪ್ರತಿ ಲೆವೆಲ್ ಅಲ್ಲಿ ಕೂಡ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ನೋಡಿ ಇಲ್ಲಿ ನೋಡಿ ಎಷ್ಟೊತ್ತು ಇದನ್ನೇ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡಿದೆ ಅಂತ. ನಮ್ಮ ರೆಡ್ ಝೋನ್ ನ ರೆಸಿಸ್ಟೆನ್ಸ್ ಆಗಿ ತಗೊಂತು. ಒಂದ್ ಸ್ವಲ್ಪ ಹೊತ್ತು ಬ್ರೇಕ್ಔಟ್ ಕೊಟ್ಟ ಮೇಲೆ ಎಂಡ್ ಆಫ್ ದಿ ಡೇ ವರ್ಗು ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂತು. ಅದಾದ್ಮೇಲೆ ಮಾರ್ಕೆಟ್ ಇದ್ರ ಮೇಲೆ ಕ್ಲೋಸ್ ಕೊಡ್ತು. ಓಕೆನಾ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದು ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಬಿಹೇವ್ ಮಾಡಿದೆ. ಓಕೆ. ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಈ ಲೆವೆಲ್ ಹೇಳಿದ್ನಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ನಾವು ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇಡಬಹುದು ಅಂತ ಹೇಳಿದ್ದೆ. ಬಟ್ ಇವತ್ತು ನಮಗೆ ಬ್ಯಾಂಕ್ ನಿಫ್ಟಿ ಏನ್ ಮಾಡಿದೆ ನೋಡಿ, ಇಲ್ಲಿ ನಮಗೆ ಬ್ರೇಕ್ಔಟ್ ಕೊಟ್ಟಿದೆ. ನೋಡಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮತ್ತೆ ಕೆಳಗಡೆ ಬರುವಂತ ಸೈನ್ ಕೊಟ್ಟಿದೆ. ಬಟ್ ಆದ್ರೆ ಸಡನ್ ಆಗಿ ಮೇಲೆ ಹೋಗಿ ಇಲ್ಲಿಂದ ಅಪ್ ಮೂವ್ ಕಂಡಿದೆ. ಸೊ ಇದು ನಮಗೆ ಕಂಪ್ಲೀಟ್ ಆಗಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಗುವಂತ ಒಂದು ಏನು ಲೆವೆಲ್ ಆಗಿತ್ತು. ಸೊ ಅದಕ್ಕೆ ಹೇಳೋದು, ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಟ್ರೇಡ್ ಮಾಡೋದು ತುಂಬಾ ರೇರ್. ಓಕೆನಾ. ನಮಗೆ ಕನ್ಫರ್ಮೇಶನ್ ಕೊಡುತ್ತೆ. ಕನ್ಫರ್ಮೇಶನ್ ಕೊಟ್ಟು ನಾವು ಎಂಟ್ರಿ ತಗೊಂಡ್ಮೇಲೆ ಸಡನ್ ನೋಡಿ ಇದೊಂದೇ ಕ್ಯಾಂಡಲ್ ಸಾಕು ನಮ್ಮ ಸ್ಟಾಪ್ ಲಾಸ್ ಹಿಟ್ ಮಾಡಕ್ಕೆ. ಈ ಲೆವೆಲ್ ಏನಾದ್ರೂ ಇವತ್ತು ಕ್ರಾಸ್ ಮಾಡಿದ್ರೆ ನಾನು ಒಂದು ಟ್ರೇಡ್ ಪ್ಲಾನ್ ಮಾಡ್ತಿದ್ದೆ ಡೌನ್ ಸೈಡ್. ಸೊ ಬಟ್ ಆದ್ರೆ ಕ್ರಾಸ್ ಮಾಡಿಲ್ಲ, ನಾನು ಯಾವುದೇ ರೀತಿ ಟ್ರೇಡ್ ಪ್ಲಾನ್ ನ ಮಾಡಿಲ್ಲ. ಆದ್ರೆ ನಾನು ಬ್ಯಾಂಕ್ ನಿಫ್ಟಿನ ವಾಚ್ ಮಾಡೋದು ತುಂಬಾ ರೇರ್. ಆಮೇಲೆ ಒಂದ್ಸರಿ ಮಾರ್ಕೆಟ್ ಆದ್ಮೇಲೆ ನೋಡ್ತೀನಿ. ಏನಾದ್ರೂ ಒಂದು ಬ್ಯಾಂಕ್ ನಿಫ್ಟಿ ನಮ್ಮ ICICI ಬ್ಯಾಂಕ್, HDFC ಬ್ಯಾಂಕ್ ಒಂದು ದೊಡ್ಡ ರ್ಯಾಲಿ ಕೊಟ್ರೆ ಅಥವಾ ದೊಡ್ಡ ಡೌನ್ ಫಾಲ್ ಆದ ನಾನು ಜಸ್ಟ್ ವೇಟ್ ಮಾಡ್ತಾ ಇರ್ತೀನಿ. ಓಕೆ. ಸೊ ಇವಾಗ ನೋಡಿ ಅದಾದ್ಮೇಲೆ ಇಲ್ಲಿಂದ ಒಂದು ಮೂವ್ಮೆಂಟ್ ಕೊಟ್ಟಾದ್ಮೇಲೆ ನಮಗೆ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ನಮ್ಗೆ ಒಂದ್ ಸ್ವಲ್ಪ ಹೊತ್ತು ಇದ್ರ ಮೇಲೆನೆ ಟ್ರೇಡ್ ಮಾಡ್ತು. ಬಟ್ ಅದು ನಮಗೆ ಬ್ಯಾಂಕ್ ನಿಫ್ಟಿಲಿ ಇವತ್ತು ಯಾವುದೇ ರೀತಿ ಕ್ಲಾರಿಟಿ ನಮಗೆ ಇರ್ಲಿಲ್ಲ, ಒಂದು ಏನು ಎಕ್ಸ್ಪೈರಿ ಆಗಿರೋದ್ರಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅದನ್ನು ಕೂಡ ಜಾಯ್ನ್ ಆಗಿ. ಹಾಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಹಾಗೆ ಟೆಲಿಗ್ರಾಮ್ ನಂಬರ್ ನಾನು ನಿಮ್ಗೆ ಮೇಲ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ ವಿಡಿಯೋ ಮಧ್ಯದಲ್ಲಿ. ಸೊ ಅಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನಮಗೆ ಪಿಂಗ್ ಮಾಡಿ ನೀವು ಕ್ಲಾರಿಟಿನ ತಗೋಬಹುದು. ಓಕೆನಾ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.